ಪ್ರೀತಿಯ ವಿದ್ಯಾರ್ಥಿಗಳೇ, ಜಿಲ್ಲಾ ಪಂಚಾಯತ್ ಮಂಡ್ಯ, ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಇವರ ಸಹಯೋಗದಲ್ಲಿ ಸ್ಫೂರ್ತಿ ಸೆಲೆ 2025-26ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಗಾಗಿ ಸಮಾಜ ವಿಜ್ಞಾನದ ವಿಷಯಕ್ಕೆ ಸಂಬಂಧಿಸಿದಂತಹ ಮಾರ್ಗದರ್ಶನದ ವಿಶೇಷ ವಿಡಿಯೋ ಇದಾಗಿದೆ. 10ನೇ ತರಗತಿಯ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ 3 ಮತ್ತು 4 ಅಂಕಗಳಿಗೆ ಬರುವಂತಹ ಪಾಠಗಳು ಯಾವುದು, ಪ್ರಶ್ನೆಗಳು ಯಾವುದು ಎಂಬುದನ್ನು ನೋಡೋಣ. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಪಾಠದಲ್ಲಿ ಬಕ್ಸರ್ ಕದನದ ಕಾರಣ ಪರಿಣಾಮ, ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮ, ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಮತ್ತು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರೇರಕವಾದಂತಹ ಅಂಶಗಳು ಯಾವುವು ಅಂಶಗಳು ಬರುತ್ತೆ. ಹಾಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬಹಳ ಸರಳವಾದ ಪಾಠವಾಗಿದೆ. ಇದರಲ್ಲಿ ಬರುವಂತಹ ಮುಖ್ಯ ಪ್ರಶ್ನೆಗಳು 1857ರ ದಂಗೆಯ ವಿಫಲತೆಗೆ ಕಾರಣಗಳೇನು, ದಂಗೆ ನೀಡಲು ಪ್ರೇರಕವಾದಂತಹ ಅಂಶಗಳು ಯಾವುದು, ಹಾಗೆ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದಂತಹ ರಾಜಕೀಯ ಮತ್ತು ಆಡಳಿತಾತ್ಮಕ ಅಂಶಗಳು ಯಾವುದು, ಮತ್ತೆ ದಂಗೆಯ ಪರಿಣಾಮಗಳೇನು, ಅಂದರೆ ಕಾರಣ ಪರಿಣಾಮ ಮತ್ತು ಅದು ನಡೆದು ಬಂದ ದಾರಿ ಹಾಗೂ ಅದಕ್ಕೆ ಕಾರಣಗಳನ್ನ ಇಲ್ಲಿ ಕೊಡ್ತಾರೆ. ಇನ್ನು ಉಳಿದಂತೆ ಭಾರತದ ವಿದೇಶಾಂಗ ನೀತಿಯಲ್ಲಿ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುದು, ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಭಾರತ ಕೈಗೊಂಡಿರುವ ಕ್ರಮಗಳು ಯಾವುದು, ಶಸ್ತ್ರ ಪೈಪೋಟಿಯ ಅಂಶ ಜಗತ್ತಿನ ನಾಶಕ್ಕೆ ಕಾರಣವಾಗುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ, ಮತ್ತೆ ಭಯೋತ್ಪಾದನೆಯ ಸವಾಲನ್ನು ಎದುರಿಸಲು ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳ್ಯಾವುದು, ಮತ್ತೆ ನೆಹರೂರವರ ಆದರ್ಶವಾದದ ಹಂತ ವಿದೇಶಾಂಗ ನೀತಿಯನ್ನು ವಿವರಿಸಿ, ಮತ್ತೆ ಹಿಂದುಳಿದಂತಹ ರಾಷ್ಟ್ರಗಳ ಲಕ್ಷಣಗಳು ಯಾವುದು ಅಂತ ತಿಳಿದು ಬರುತ್ತೆ. ಇನ್ನ ಸುಲಭವಾದಂತಹ ಪಾಠ ದುಡಿಮೆ ಮತ್ತು ಆರ್ಥಿಕ ಜೀವನ. ಇದರಲ್ಲಿ ಬರುವಂತಹ 3 ಮುಖ್ಯ ಪ್ರಶ್ನೆಗಳು: ಸಂಘಟಿತ ಕಾರ್ಮಿಕರಿಗೂ ಅಸಂಘಟಿತ ಕಾರ್ಮಿಕರಿಗೂ ಇರುವ ವ್ಯತ್ಯಾಸ, ಕೂಲಿ ರಹಿತ ದುಡಿಮೆಗಾರರಿಗೂ ಕೂಲಿ ಸಹಿತ ದುಡಿಮೆಗಾರರಿಗೂ ಇರುವಂತಹ ವ್ಯತ್ಯಾಸ, ನಿರುದ್ಯೋಗಕ್ಕೆ ಕಾರಣ ಪರಿಣಾಮ ಮತ್ತೆ ಅದನ್ನು ತಡೆಗಟ್ಟುವ ವಿಧಾನ, ಜನಸಂಖ್ಯೆ ಹೆಚ್ಚಾಗಲು ಕಾರಣ ಮತ್ತೆ ಅದನ್ನು ಹೇಗೆ ಆ ಸಮಸ್ಯೆಯನ್ನು ಬಗೆಹರಿಸಬಹುದು. ಈ ಅಂಶಗಳನ್ನ ಇರಿಸಿಕೊಂಡು ಈ ಅಧ್ಯಾಯವನ್ನ ತಾವು ಮನದಟ್ಟು ಮಾಡಿಕೊಳ್ಬೇಕಾಗತ್ತೆ. ಭಾರತದ ಸಾರಿಗೆ ಮತ್ತು ಸಂಪರ್ಕ. ದೇಶದ ಅಭಿವೃದ್ಧಿಯಲ್ಲಿ ರಸ್ತೆ ಸಾರಿಗೆಗಳ ಪ್ರಾಮುಖ್ಯತೆ ಏನು, ರೈಲು ಸಾರಿಗೆಯ ಪ್ರಾಮುಖ್ಯತೆ ಏನು, ವಿಮಾನ ಸಾರಿಗೆಯ ಪ್ರಾಮುಖ್ಯತೆ ಏನು, ಹಾಗೆ ರಸ್ತೆ ಸಾರಿಗೆಯ ತೊಡಕುಗಳೇನು, ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ಬಂದರುಗಳನ್ನು ಪಟ್ಟಿ ಮಾಡಿ ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿ, GSS ಮತ್ತು GPS ಹಾಗೂ ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳನ್ನ ಕೇಳ್ತಾರೆ. ಭಾರತದ ನೈಸರ್ಗಿಕ ವಿಕೋಪಗಳು ಬಹಳ ಸುಲಭವಾದ ಪ್ರಶ್ನೆ. 4 ನೈಸರ್ಗಿಕ ವಿಕೋಪಗಳಿದೆ ಅಲ್ಲಿ. ಅದು ಆವರ್ತ ಮಾರುತಗಳು ಅಥವಾ ಪ್ರತ್ಯಾವರ್ತ ಮಾರುತಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮಾರುತ ಇದು ಹೇಗೆ ನಮಗೆ ಈ ಭೂಕಂಪಗಳು ಬಿರುಗಾಳಿಗಳು ಸೃಷ್ಟಿಯಾಗುತ್ತದೆ, ಅದನ್ನು ಹೇಗೆ ತಡೆಗಟ್ಟಬೇಕು, ಭೂಕಂಪಕ್ಕೆ ಕಾರಣ ಏನು, ಅದರ ಪರಿಣಾಮಗಳೇನು, ಹಾಗೆ ಭೂಕುಸಿತಕ್ಕೆ ಕಾರಣ ಏನು, ಅದರ ಪರಿಣಾಮಗಳೇನು. ಒಂದು ರೀತಿಯಲ್ಲಿ ಒಂದೇ ಉತ್ತರ ಹಲವು ಪ್ರಶ್ನೆಗಳಿಗೆ ಇಲ್ಲಿ ಬರೋದಕ್ಕೆ ಉತ್ತರವಾಗಿ ಆಗೋದಕ್ಕೆ ಸಾಧ್ಯವಾಗಿದೆ. ಉದಾಹರಣೆಗೆ ಯಾವುದೇ ಈ ಒಂದು ಪ್ರಾಕೃತಿಕ ವಿಕೋಪದ ಪರಿಣಾಮಗಳನ್ನು ಕೇಳಿದಾಗ ಜೀವಹಾನಿ, ಆಸ್ತಿ ಹಾನಿ, ಸಾರಿಗೆ ಸಂಪರ್ಕಗಳು ನಾಶವಾಗುತ್ತದೆ, ಶಕ್ತಿ ಸಂಪನ್ಮೂಲಗಳು ಅಥವಾ ವಿದ್ಯುತ್ ಶಕ್ತಿ ನಾಶವಾಗುತ್ತದೆ, ಮತ್ತೆ ನೀರಾವರಿಯ ಸಮಸ್ಯೆ ಉಂಟಾಗುತ್ತದೆ, ಮತ್ತೆ ಸಂಪೂರ್ಣವಾಗಿ ಒಂದು ಜನಸ್ತೋಮ ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ ಎನ್ನುವಂತಹ ಸಂಗತಿಗಳನ್ನು ಇರಿಸಿಕೊಂಡ್ರೆ ಇದಕ್ಕೆ ಉತ್ತರಗಳಾಗೋದಕ್ಕೆ ಸಾಧ್ಯತೆ ಇದೆ. ಇನ್ನ ಗ್ರಾಮೀಣಾಭಿವೃದ್ಧಿ ಪಾಠದಲ್ಲಿ ಗ್ರಾಮೀಣಾಭಿವೃದ್ಧಿಯ ಮಹತ್ವ, ಗ್ರಾಮೀಣ ಪಂಚಾಯಿತಿ ಏನಿದೆ ಆ ಗ್ರಾಮೀಣಾಭಿವೃದ್ಧಿಯಲ್ಲಿ ಆ ಪಂಚಾಯತ್ ರಾಜ್ ಸಂಸ್ಥೆಗಳ ಪ್ರಮುಖವಾದ ಪಾತ್ರ ಮತ್ತು ಮಹಿಳಾ ಒಂದು ಬಲವರ್ಧನೆಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ ಮತ್ತು ಅಧಿಕಾರ ವಿಕೇಂದ್ರೀಕರಣದಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಮತ್ತು ಗ್ರಾಮೀಣಾಭಿವೃದ್ಧಿ ಪ್ರದೇಶದಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದಂತೆ ತೊಡಕಾಗಿರುವಂತಹ ಅಂಶಗಳು, ಈ ಅಂಶವನ್ನು ನಾವು ನೋಡಬೇಕಾಗತ್ತೆ. ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಈ ಪಾಠದಲ್ಲಿ ಸಾರ್ವಜನಿಕ ಹಣಕಾಸಿಗೂ ವೈಯಕ್ತಿಕ ಹಣಕಾಸಿಗೂ ಇರುವ ವ್ಯತ್ಯಾಸಗಳೇನು, ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲಗಳ್ಯಾವುದು, ಯೋಜನಾ ವೆಚ್ಚಗಳನ್ನು ಪಟ್ಟಿ ಮಾಡಿ, ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗೆ ಇರುವ ವ್ಯತ್ಯಾಸವೇನು, ಮುಂಗಡ ಪತ್ರ ಎಂದರೇನು, ಅದರ ವಿಧಗಳನ್ನ ವಿವರಿಸಿ ಅಂತ ಕೊಡ್ತಾರೆ. ಸುಲಭವಾದ ಪಾಠ. ಬ್ಯಾಂಕ್ಗಳು. ಈ ಹಿಂದೆ ಹೇಳಿದ ಹಾಗೆ ಯಾವುದೇ ಉತ್ತರವನ್ನು ಬರೆದರೂ ಈ 3 ಪ್ರಶ್ನೆಗೂ ಒಂದು ಉತ್ತರವಾಗುತ್ತೆ. ಬ್ಯಾಂಕಿನ ಕಾರ್ಯಗಳು ಅಥವಾ ಬ್ಯಾಂಕಿನ ಸೇವೆಗಳು ಅಥವಾ ಬ್ಯಾಂಕಿನಿಂದಾಗುವ ಅನುಕೂಲತೆಗಳೇನು ಎಂಬ ಈ 3 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆಯನ್ನು ಕೊಟ್ಟರು ನಾವು ಒಂದೇ ಉತ್ತರವನ್ನು ಬರೀಬೇಕಾಗತ್ತೆ. ಅದು ಠೇವಣಿಗಳನ್ನು ಸಂಗ್ರಹಿಸುತ್ತದೆ, ಸಾಲವನ್ನು ಕೊಡುತ್ತದೆ, ಮತ್ತೆ ನಮಗೆ ಹಣವನ್ನು ವರ್ಗಾವಣೆ ಮಾಡುತ್ತದೆ,
ಮತ್ತೆ ಸರ್ಕಾರಕ್ಕೆ ಸಲ್ಲಿಸಬೇಕಾದಂತಹ ಎಲ್ಲಾ ರೀತಿಯಾದಂತಹ ಸೇವೆಗಳನ್ನ ಬ್ಯಾಂಕಿನ ಮುಖಾಂತರ ನಾವು ಮಾಡೋದಕ್ಕೆ ಸಾಧ್ಯತೆ ಇದೆ ಎಂಬ ಅಂಶವನ್ನು ನಾವು ನೋಡ್ತೀವಿ. ಹಾಗೆ ಬ್ಯಾಂಕಿನಲ್ಲಿ ತೆರೆಯಬಹುದಾದ ಖಾತೆಗಳು ಯಾವುದು ಎಂಬುದನ್ನ ಪಟ್ಟಿ ಮಾಡಬೇಕಾಗತ್ತೆ. ಉದ್ಯಮಶೀಲತೆ ಪಾಠದಲ್ಲಿ ಉದ್ಯಮದಾರರು ದೇಶದ ಆರ್ಥಿಕತೆಯಲ್ಲಿ ಹೇಗೆ ಪಾತ್ರ ವಹಿಸುತ್ತಾರೆ, ಉದ್ಯಮಿಗಳ ಪ್ರವರ್ತಕ ಸಂಸ್ಥೆಯನ್ನು ಹೆಸರಿಸಿ, ಉದ್ಯಮಿಗಳ ಗುಣಲಕ್ಷಣಗಳ್ಯಾವು, ಉದ್ಯಮಿಯ ಕಾರ್ಯಗಳ್ಯಾವುದು ಬಹಳ ಮುಖ್ಯವಾದಂತಹ ಪ್ರಶ್ನೆಗಳಾಗಿರುತ್ತೆ. ಇನ್ನು 4 ಅಂಕದ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಸಹಕಾರ ಚಳವಳಿಯ ಒಂದು ಪ್ರಾಮುಖ್ಯತೆ, ಮತ್ತೆ ಮಂದಗಾಮಿಗಳ ಹೋರಾಟದಲ್ಲಿ ಹೇಗೆ ತೊಡಗಿದ್ರು, ತೀವ್ರಗಾಮಿಗಳು ಹೋರಾಟದಲ್ಲಿ ಹೇಗೆ ತೊಡಗಿದ್ರು, ಕ್ರಾಂತಿಕಾರರು ಹೇಗೆ ತೊಡಗಿದ್ರು, ಮತ್ತು ಸ್ವತಂತ್ರ ಹೋರಾಟದಲ್ಲಿ ನೆಹರೂರವರ ಪಾತ್ರ, ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ, ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನ ವಿವರಿಸಿ ಅಂತ ಕೇಳಬಹುದು. ಇನ್ನು ಉಳಿದಂತೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ 7 ಅಂಕಕ್ಕೆ ಬರುತ್ತೆ. 4 ಅಂಕದ್ದು ಒಂದು ಪ್ರಶ್ನೆ, 3 ಅಂಕಕ್ಕೆ ಒಂದು ಪಾಠ ಪ್ರಶ್ನೆಗಳು ಬರುತ್ತೆ ಅಂತ ಈಗಾಗಲೇ ಹೇಳಿದೆ. ಅದರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಬ್ರಹ್ಮ ಸಮಾಜ, ದಯಾನಂದ ಸರಸ್ವತಿಯವರ ಆರ್ಯ ಸಮಾಜ, ಮತ್ತೆ ನಾರಾಯಣ ಗುರು, ಅನೆಬೆಸೆಂಟು, ಸ್ವಾಮಿ ವಿವೇಕಾನಂದರು, ಆತ್ಮರಂಗ ಪಾಂಡುರಂಗ ಇವರೆಲ್ಲರ ಕೊಡುಗೆಗಳೇನು ಎಂಬುದನ್ನು ಕೇಳಬಹುದು. ಇದನ್ನು ಒಂದು ಹಾಳೆಯನ್ನು ತೆಗೆದುಕೊಂಡು ಅವರು ಕೊಟ್ಟಂತಹ ಕೊಡುಗೆಗಳನ್ನ ತಾವು ಮನದಟ್ಟು ಮಾಡಿಕೊಳ್ಳಬಹುದು. ಉಳಿದಂತೆ ಬಹಳ ಸುಲಭವಾದ ಪಾಠ ಭಾರತದ ಮಣ್ಣುಗಳು. ಇಲ್ಲಿ ಬರುವ ಪ್ರಶ್ನೆಗಳೇ 4 ಪ್ರಶ್ನೆಗಳು. ಒಂದು, ಮಣ್ಣಿನ ವಿಧಗಳನ್ನ ತಿಳಿಸಿ ಅಥವಾ ಮಣ್ಣಿನ ವಿಧಗಳನ್ನ ಕೊಟ್ಟು ಹೋಲಿಸಿ ಅಂತ ಕೊಡ್ತಾರೆ. ಮಣ್ಣಿನ ಸವೆತಕ್ಕೆ ಕಾರಣ, ಮಣ್ಣಿನ ಸವೆತದ ಪರಿಣಾಮ, ಮಣ್ಣಿನ ಸಂರಕ್ಷಣೆಯ ವಿಧಾನ. ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣವರ ಪಾತ್ರ, 4ನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣ ಮತ್ತು ಪರಿಣಾಮ, 10ನೇ ಚಾಮರಾಜ ಒಡೆಯರ ಪ್ರಮುಖ ಸಾಧನೆಗಳು, ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಪಾತ್ರ ಮತ್ತು ನಾಲ್ವಡಿ ಕೃಷ್ಣರಾಜ ಅವರು ಮೈಸೂರನ್ನ ಹೇಗೆ ಮಾದರಿ ಮೈಸೂರನ್ನಾಗಿ ಮಾಡಿದರು ಎಂಬುದನ್ನ ಕೇಳಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಭಾರತದ ಕೈಗಾರಿಕೆಗಳು ಬಹಳ ಸುಲಭವಾದ ಪ್ರಶ್ನೆ. ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಮತ್ತು ಕೈಗಾರಿಕಾ ಸ್ಥಾನೀಕರಣದಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಕೇಂದ್ರೀಕೃತಗೊಂಡಿದೆ, ಇದಕ್ಕೆ ಕಾರಣಗಳೇನು ಅಂತ ಕೇಳಬಹುದು. ಇದು 7 ಅಂಕಕ್ಕೆ ಬರುವಂತದ್ದು, 4 ಅಂಕಕ್ಕೆ 1 ಮತ್ತು 3 ಅಂಕಕ್ಕೆ 1. ಮತ್ತೆ ಭಾರತಕ್ಕಿರುವ ಸವಾಲುಗಳಲ್ಲಿ ಭ್ರಷ್ಟಾಚಾರಕ್ಕೆ ಕಾರಣ, ಮಹಿಳೆಯರ ಸ್ಥಾನಮಾನವನ್ನು ಉತ್ತಮೀಕರಿಸಲು ಕೈಗೊಂಡಿರುವಂತಹ ಕ್ರಮಗಳು, ಮತ್ತೆ ಸಾಕ್ಷರತೆಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು, ಹಾಗೂ ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರವ ಕೈಗೊಂಡಿರುವಂತಹ ಕ್ರಮಗಳು. ಇಷ್ಟು ಅಂಶಗಳು ಬರುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಸುಲಭವಾಗಿ ಪ್ರಶ್ನೆಗಳು ಬಂದಿರುತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. 3 ಅಂಕ ಮತ್ತು 4 ಅಂಕಗಳು ನಿಮ್ಮದಾಗಿರಲಿ. 1 ಮತ್ತು 2 ಅಂಕಕ್ಕೆ ಹಿಂದಿನ ಸಂಚಿಕೆಯಲ್ಲಿ ಕೊಟ್ಟಿದ್ದೇವೆ. 80ಕ್ಕೆ 80 ಅಂಕವನ್ನು ಪಡೆದು ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮವಾದ ಸ್ಥಾನವನ್ನ ಸಮಾಜ ವಿಜ್ಞಾನ ತಗೊಂಬನ್ನಿ ಅಂತ ಹೇಳ್ತಾ ಈ ಮೂಲಕ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.